ಸರಿ, ಒಳಗೆ ಕಳಿಸಿ. ಮೈನಾ ಮತ್ತು ಧ್ರುವ ಬಂದಿದ್ದಾರಂತೆ. ಅವರಿಬ್ರು ಇಷ್ಟೊತ್ತಲ್ಲಿ ಯಾಕೆ ಬಂದ್ರು? ಏನಾದ್ರೂ ಸಮಸ್ಯೆ ಆಗಿದ್ಯಾ? ಅತ್ತೆ, ನಿಮ್ಮನ್ನ ಮನೆಗ್ ಕರ್ಕೊಂಡ್ ಬಂದಿದ ತಕ್ಷಣ ಧ್ರುವ ಮಾವನ್ ಮುಂದೆ ಒಳ್ಳೊಳಾಗ್ಬಿಟ್ರೆ ಏನು ಸಮಸ್ಯೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ನೀವು ಮನೆಗ್ ಬರೋದಕ್ಕೆ ಒಪ್ಕೊಂಡಿರೋದೆ ಅವಳನ್ನ ಇಲ್ಲಿಂದ ಓಡ್ಸೋದಕ್ಕೆ ಅಂತ ಅವಳಿಗಿನ್ನೂ ಅರ್ಥನೇ ಆಗಿಲ್ಲ. ಅರ್ಥ ಮಾಡ್ಸೋಣ ಬಿಡು. ಬನ್ನಿ. ಅಮ್ಮ ಸಿಕ್ಕಿದ್ರು ಅಂತ ಆಂಟಿ ಈಗಷ್ಟೇ ಹೇಳಿದ್ರು. ಏನಾದ್ರೂ ಸಮಸ್ಯೆನಾ? ಇಲ್ಲ ಸರ್, ಯಾವ ಸಮಸ್ಯೆನೂ ಇಲ್ಲ. ಆಕ್ಚುಲಿ ನಮ್ಮಮ್ಮ ದೇವಸ್ಥಾನದಲ್ಲಿದ್ರು. ನಾನು ಅವ್ರು ಖಂಡಿತವಾಗ್ಲೂ ಮನೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಮೈನವರೇ ತುಂಬಾ ಹಠ ಮಾಡ್ತಾ ಇದ್ರು. ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬರಕ್ ಹೋಗಿದ್ವಿ. ಅತ್ತೆ ಎಷ್ಟು ಹಠ ಮಾಡ್ತಿದ್ರು ಅಂತ ನೀವೇ ನೋಡಿದ್ರಲ್ಲ ಮೇಡಮು. ಅವ್ರ ಮನೆ ಯಜಮಾನಿ, ಅವ್ರ ಮನೆನಲ್ಲೇ ಇರ್ಬೇಕು. ಅದಕ್ಕೆ ಹೋಗಿ ಕರ್ಕೊಂಡ್ ಬರೋಣ ಅಂತ ಹೇಳ್ದೆ. ನೀನ್ ಯೋಚನೆ ಮಾಡ್ತಾ ಇರೋದು ಕರೆಕ್ಟಾಗೇ ಇದೆ ಮೈನಾ. ಆದ್ರೆ ನಿಮ್ ಅತ್ತೆನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಇದೆ. ಅದೇ ನಿನಗೆ ದೊಡ್ಡ ಚಾಲೆಂಜ್ ಆಗಿದೆ. ನೀನೊಂದು ಕೆಲಸ ಮಾಡಬೇಕು. ಏನ್ ಮೇಡಮು? ಆದಷ್ಟು ಬೇಗ ನೀನು ನಿಮ್ಮ ಅತ್ತೆ ಮನಸ್ಸನ್ನ ಗೆಲ್ಬೇಕು. ಕಣ್ಣೀರ್ ಹಾಕೊಂಡು ನಾಟಕ ಮಾಡಿ ಮನೆ ಒಳಗಡೆ ಬಂದಿದ ತಕ್ಷಣ ಅವಳಿಗೆ ನೆಮ್ಮದಿಯಾಗಿರ್ತಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಆ ಮೈನಾ. ಪೊಲೀಸು ಲಾಯರ್ನ ಕರ್ಕೊಂಡ್ ಬಂದ ತಕ್ಷಣ ಅವಳು ಈ ಮನೇಲಿ ಸಂತೋಷವಾಗಿರಕ್ಕಾಗತ್ತಾ? ಸಂತೋಷವಾಗಿರ್ತಾಳೆ ಇರಲ್ಲ ಅಂತ ಯೋಚನೆ ಮಾಡೋದೇ ತಪ್ಪು ಅತ್ತೆ. ಅವಳಿಲ್ಲಿ ಮನೇಲಿ ಇರ್ಲೇಬಾರ್ದು. ಅವಳಿಲ್ಲಿಂದ ಹೇಗೆ ಹೋಗ್ತಾಳೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಆ ಮನೆವರೆಗೂ ಕರ್ಕೊಂಡ್ ಬಂದ್ ಬಿಡೋದು ನನ್ ಜವಾಬ್ದಾರಿಯಾಗಿತ್ತು. ಬಿಟ್ಟಿದ್ದೀನಿ. ಆದ್ರೆ ಆ ಮನೆ ಒಳಗೆ ಸೇರ್ಕೊಂಡ್ಮೇಲೆ ಅವ್ರ ಎಲ್ರ ಮನಸ್ಸನ್ನ ಗೆಲ್ಲೋ ಜವಾಬ್ದಾರಿ ನಿಂದು. ಹೌದು ಮೇಡಮ್, ಅಮ್ಮನ ಮನ್ಸ್ ಗೆಲ್ಲೋದು ಮೈನಾ ಅವ್ರ ಕೆಲಸ. ನಿಮ್ಮಮ್ಮನ ಮೈನಾ ಗೆದ್ದೇ ಗೆಲ್ತಾಳೆ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ. ಆದ್ರೆ ನಿಮ್ಮ ಮನೆಯಲ್ಲಿ ಇನ್ನೊಂದು ಹುಡುಗಿ ಇದೆಯಲ್ಲ, ಓ ಮೈ ಗಾಡ್, ಹೂ ಇಸ್ ಶಿ? ತುಳಸಿ. ಶಿ ಇಸ್ ವೆರಿ ಡೇಂಜರಸ್. ಅವಳನ್ನ ನಿಭಾಯಿಸೋದೇ ತುಂಬಾ ಕಷ್ಟ. ಅವಳನ್ನ ನಿಭಾಯಿಸಿ ಮೈನಾ ನಿಮ್ಮ ಅಮ್ಮನ ಗೆಲ್ಲೋದು ತುಂಬಾನೇ ಚಾಲೆಂಜಿಂಗ್ ಆಗಿದೆ. ಆ ಹುಡುಗಿ ಇಷ್ಟೆಲ್ಲ ಸಮಸ್ಯೆ ಮಾಡಿದ್ರು ಅವಳನ್ನ ಮನೇಲಿ ಇಟ್ಕೊಂಡಿದೆ ಧ್ರುವ. ನಾನೇನ್ ಮಾಡ್ಲಿ ಸರ್, ತುಳಸಿ ನಮ್ಮಮ್ಮನ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾಳೆ. ಏನೇ ಮಾಡಿದ್ರು ನಮ್ಮಮ್ಮ ಅವಳನ್ನ ಕಳ್ಸೋದಕ್ಕೆ ರೆಡಿನೇ ಇಲ್ಲ. ಎಸ್, ಆ ಹುಡುಗಿ ತುಂಬಾನೇ ಚಾಲಾಕಿ ಇದ್ದಾಳೆ. ಪೊಲೀಸರನ್ನ ಎದುರು ಹಾಕೊಂಡು ಮೈನನ ಒಳಗಡೆನೆ ಬಿಡಲ್ಲ ಅಂತ ಎದುರಾಗಿ ನಿಂತಿದ್ಲು. ಹಾಗಿದ್ರೆ ಮೈನನ್ ಮೊದಲನೇ ಕೆಲಸ ಆ ತುಳಸಿನ ಮನೆಯಿಂದ ಹೊರಗೆ ಹಾಕೋದಲ್ವಾ? ಹೌದು ತುಳಸಿ, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ಇನ್ನು 1 ತಿಂಗಳಲ್ಲಿ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು. 1 ತಿಂಗಳ? 1 ತಿಂಗಳೆಲ್ಲ ಟೈಮ್ ತುಂಬಾ ಜಾಸ್ತಿ ಆಯ್ತು ಅತ್ತೆ. ಅವಳಿಗೆ ಅಷ್ಟೊಂದು ಟೈಮ್ ಕೊಟ್ರೆ ಅವಳು ಇಷ್ಟ ಬಂದಂಗೆ ಆಡಕ್ ಶುರು ಮಾಡ್ಬಿಡ್ತಾಳೆ. ಇನ್ನು 1 ವಾರದಲ್ಲಿ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು. ಧ್ರುವ, ಮೈನಾಗೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ದಿನ ಕಷ್ಟ ಆಗ್ಬೋದು. ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಮೇಡಮ್, ನನಗೆ ಗೊತ್ತು. ಆದ್ರೆ ಮೈನಾ ಅವ್ರು ಕಷ್ಟಪಡೋದಕ್ಕೆ ನಾನು ಬಿಡಲ್ಲ. ನೀವೆಲ್ಲ ಅತ್ತೆ ಬಗ್ಗೆ, ತುಳಸಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ನಾನು ದೀಪನ್ ಬಗ್ಗೆ, ಧ್ರುವರ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಇದರಲ್ಲಿ ನಮ್ಮ ಅಕ್ಕನ ಜೀವನನೂ ಇದೆ. ಇದನ್ನ ನಾನು ಸುಮ್ಮನೆ ಬಿಡಕ್ಕೂ ಆಗಲ್ಲ. ಅದಕ್ಕೇನ್ ಮಾಡ್ಲಿ ಅಂತಾನೂ ಗೊತ್ತಾಗ್ತಿಲ್ಲ. ಆದ್ರೆ
ಏನೋ ಒಂದು ಮಾಡಲೇಬೇಕು. ಈ ಕಾನ್ಫಿಡೆನ್ಸೇ ಮೈನನ್ಗೆ ಪ್ಲಸ್ ಪಾಯಿಂಟ್. ಮೈನಾ, ನಿನಗೇನೇ ಹೆಲ್ಪ್ ಬೇಕಂದ್ರೂ ನನ್ನನ್ನು ಕೇಳು. ಒಂದು ವೇಳೆ ನಾನಿಲ್ಲ ಅಂತಂದ್ರೆ ಆಂಟಿನ ಕೇಳು, ಆಂಟಿ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ.